ಇವಾಗ ಇಲ್ಲಿ ಕಾಣ್ತಿದೆ ಅಲ್ಲ, ದಿಸ್ ಈಸ್ ದ ಡಿಫರೆನ್ಸ್ ಬಿಟ್ವೀನ್ PFC ಮೆಂಬರ್ಶಿಪ್ ಅಂಡ್ FC ಗೋವಾ ಮೆಂಬರ್ಶಿಪ್. ಮತ್ತೆ ಹೇಳ್ತಿದ್ದೀನಿ, ಇದಕ್ಕೊಂದು ಕಂಟೆಕ್ಸ್ಟ್ ಕೊಟ್ಬಿಡ್ತೀನಿ ನಾನು. BFC ಕಂಠೀರವಕ್ಕೆ ಏನು ರೆಂಟ್ ಕೊಡ್ತೀವಲ್ಲ ನಾವು, ದಟ್ ಈಸ್ ನಾಟ್ ವೆರಿ ಹ್ಯೂಜ್ ಆರ್ ವೆರಿ ಲೆಸ್ ದೆನ್ FC ಗೋವಾ ಕೊಡ್ತಿರೋದು ಫತೋಡಕ್ಕೆ. ಸೊ ಆಲ್ಮೋಸ್ಟ್ ಸಿಮಿಲರ್ ಇದಾವೆ ಅಥವಾ ಸೇಮ್ ಇದಾವೆ ಅಥವಾ ಜಾಸ್ತಿ ಇದೆ FC ಗೋವಾ ಅಂತ. ಸೊ ಆ ತರ ಇರೋ ಸಿಚುವೇಶನ್ ಇವಾಗ. ಸೊ ಎಷ್ಟ್ ನಿಂಗೆ ಏನ್ ಅನ್ಸುತ್ತೆ, ಲಾಸ್ಟ್ ಸೀಸನ್ ಕೂಡ ನಾವು ಇದೇ ಪ್ರಾಬ್ಲಮ್ ಕೇಳಿದ್ವಿ ಅಲ್ಲ, ಸ್ವಲ್ಪ ಸ್ವಲ್ಪ ಗೇಮ್ಗೆ ಟಿಕೆಟ್ ಪ್ರೈಸ್ ಕಡಿಮೆ ಮಾಡಿದ್ರು ಅಂಡ್ ನಂಬರ್ಸ್ ಇನ್ಕ್ರೀಸ್ ಆಸ್ ವೆಲ್, ಕರೆಕ್ಟ್ ಅಲ್ವಾ? ಸಿ ಮೈನ್ ಥಿಂಗ್ ಬಂದು ಯಾವತ್ತು ಒಂದು ಕ್ಲಬ್ ಇಲ್ಲ ಅಂದ್ರೆ ಒಂದು ಟೀಮ್ ಪೀಪಲ್ ಅನ್ನ ಕರ್ಕೊಂಡ್ಬರ್ಬೇಕು ಸ್ಟೇಡಿಯಂಗೆ ಅಂದ್ರೆ ಮೈನ್ ಥಿಂಗ್ ದೇ ಶುಡ್ ಫೋಕಸ್ ಆನ್. ಇವಾಗ ಬ್ಯಾಂಗ್ಳೂರಲ್ಲಿ ತುಂಬಾ ಜನ ಸ್ಟೂಡೆಂಟ್ಸ್ ಮತ್ತೆ ಇವಾಗಿನ ವರ್ಕ್ ಸ್ಟಾರ್ಟ್ ಮಾಡಿರೋ ಪ್ರೊಫೆಷನಲ್ಸ್ ಜಾಸ್ತಿ ಸ್ಪೋರ್ಟ್ಸ್ ಅಲ್ಲಿ ಇರೋದು. ಫುಟ್ಬಾಲ್ ಅಂದ್ರೆ ಯಾವ್ದೇ ತಗೊಂಡ್ರು. ಸೊ ನಿಮ್ಗೆ ಫ್ಯಾನ್ಸ್ ಸ್ಟೇಡಿಯಂ ಬರ್ಬೇಕು, ನಿಮ್ಗೆ ರೆವಿನ್ಯೂ ಜಾಸ್ತಿ ಆಗ್ಬೇಕು ಅಂದ್ರೆ ಟಿಕೆಟ್ ಪ್ರೈಸ್ ಅಟ್ಲೀಸ್ಟ್ ಮಿನಿಮಲ್ ಇಂದ ಸ್ಟಾರ್ಟ್ ಮಾಡ್ಬೇಕು. ಅದು ಬಿಟ್ಟು ನೀವು 20,000 ಫಾರ್ ಹೈಯೆಸ್ಟ್ ಅಂಡ್ 16,000 ಫಾರ್ ಪ್ಲಾಟಿನಮ್, 12K ಗೋಲ್ಡ್, ಅದೆಲ್ಲ ನೋ ಒನ್ ವಿಲ್ ಏಬಲ್ ಟು ಬೈ ಅಲ್ಲ. ಪರ್ಫಾರ್ಮೆನ್ಸ್ ಕೂಡ ಅಷ್ಟೇ. ಲಾಸ್ಟ್ ಸೀಸನ್ ಪರ್ಫಾರ್ಮೆನ್ಸ್ ಮೇಲೆ ಇವಾಗ ಏನಾಗುತ್ತೆ ಅದ್ರ ಮೇಲೆ ಎಲ್ಲ ಜಡ್ಜ್ ಮಾಡ್ತಾರೆ. ಇವಾಗ ಡುರಾಂಡ್ ಅಲ್ಲಿ, ಆನ್ ಗೋಯಿಂಗ್ ಡುರಾಂಡ್ ಅಲ್ಲಿ. ಬಟ್ ಮೇನ್ ಥಿಂಗ್ ಏನ್ ಹೇಳ್ತೀನಿ ಅಂದ್ರೆ ಅಟ್ಲೀಸ್ಟ್ ಇವಾಗ ನಾವು ಒಂದು 2K 3K ಇಂದ ನಾರ್ತ್ ಸ್ಟ್ಯಾಂಡ್ ಆಗಿರ್ಬೋದು ಇಲ್ಲ ಈಸ್ಟ್ ಸ್ಟ್ಯಾಂಡ್ ಆಗಿರ್ಬೋದು, ಅದರಿಂದ ಏನಾದ್ರು ಸ್ಟಾರ್ಟ್ ಮಾಡಿದ್ರೆ ಅಟ್ಲೀಸ್ಟ್ ಇವಾಗ ಮೇ ಬಿ ಒಂದು 200-250 ಆ ತರ ತಗೊಳ್ಳೋರು ಒಂದು 400-450 ಹಂಗ್ ರೀಚ್ ಆಗೋದು. ನೀವು ಏನೇ ಮಾಡೋದಿರು ಇವಾಗ ಯಾರು ಸ್ವಲ್ಪ ಜನ ಬಿಟ್ರೆ ಇನ್ನ ಯಾರು ಕೇಳಲ್ಲ ಪ್ಲೇಯರ್ಸ್ ಜೊತೆ ಆಕ್ಸಿಸ್ ಬೇಕು ಇಲ್ಲ ನಮ್ಗೆ ಕ್ಲಬ್ ಮರ್ಚೆಂಡೈಸ್ ಬೇಕು ಅದ್ ಬೇಕು ಅಂತ ಯಾರು ಕೇಳಲ್ಲ ಅಷ್ಟೊಂದು. ಅವ್ರಿಗೆ ಮೈನ್ ಏನು, ಅವ್ರ ಮ್ಯಾಚ್ ನೋಡ್ಬೇಕು, ಎಂಜಾಯ್ ಮಾಡ್ಬೇಕು, ಅವರು ಅದಕ್ಕೋಸ್ಕರ ಸ್ಟೇಡಿಯಂಗೆ ಬರ್ತಾರೆ, ಸ್ಟೇಡಿಯಂ ಎಕ್ಸ್ಪೀರಿಯನ್ಸ್ಗೆ. ಅದನ್ನ ಇಟ್ಕೊಳ್ಬೇಕು ಮೈನ್ ತಲೆಯಲ್ಲಿ. ನೀವು FC ಗೋವಾದು ಒನ್ ಸೀಸನ್ ಪಾಸ್ ನಾರ್ತ್ ಲೋಯರ್ ಸೌತ್ ಲೋಯರ್ದು, ನಮ್ದು ವೆಸ್ಟ್ ಬ್ಲಾಕ್ ಅಥವಾ ನೀವು ಯಾವ್ದು ಬೇರೆದು ಒಂದು ಗೇಮ್ ಟಿಕೆಟ್ ಆಗಿದೆ. ಸೊ ಇದ್ರಲ್ಲೇ ಡಿಫ್ರೆನ್ಸ್ ಗೊತ್ತಾಗ್ತಿದೆ. ಅವರು ಹಾಫ್ ಆಫ್ ದ ಪ್ರೈಸ್ ರೆಡ್ಯೂಸ್ ಮಾಡಿದ್ದಾರೆ ಲಾಸ್ಟ್ ಸೀಸನ್ ಕಂಪೇರ್ ಮಾಡಿದ್ರೆ. ಅವ್ರದ್ದು ಲಾಸ್ಟ್ ಸೀಸನ್ ಅಟೆಂಡೆನ್ಸ್ ಡಿಪ್ ಆಗಿತ್ತು. ಅವ್ರು ಏನೇ ಚೆನ್ನಾಗಿ ಆಡಿದ್ರು ಅಟೆಂಡೆನ್ಸ್ ಇರ್ಲಿಲ್ಲ. ನಾವು ಕೂಡ ನೋಡಿದ್ವಿ ಅದನ್ನ ಅವೇ ಟ್ರಾವೆಲ್ ಮಾಡಿದಾಗ. ಸೊ this is where they rectified the problem and they have given the solution. ನಮ್ದ್ರಲ್ಲಿ ಏನ್ ಮಾಡ್ತಿದ್ದಾರೆ ಇವಾಗ ಟಾಯ್ಸ್ ಜೊತೆ ಕೊಲಾಬ್ ಆಗಿ ಅಲ್ಲೇನೋ ಲೈಕ್ ಐ ಡೋಂಟ್ ವಾಂಟ್ ಟು ಮೆನ್ಷನ್ ಆಲ್ ದೋಸ್ ಥಿಂಗ್ಸ್.